ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ತ್ರೀ ನ್ಯೂಸ್. ನಾನು ಲತಾ ರಾಜಣ್ಣ. ಮದುವೆ ಜೀವನ ಆರಂಭದಲ್ಲಿ ಕನಸಿನಂತೆಯೇ ಇರುತ್ತೆ. ಆದ್ರೆ ಅದೇ ದಾಂಪತ್ಯದಲ್ಲಿ ನಂಬಿಕೆ, ಪ್ರೀತಿ ಮತ್ತು ಗೌರವ ಇಲ್ಲದಿದ್ರೆ ಅದು ದುಃಖದ ದುರಂತವಾಗಬಹುದು. ಚಿನ್ನದಂತ ಹೆಂಡತಿ, ಮುದ್ದಾದ ಮಗಳು ಇದ್ರೂ ಮತ್ತೊಬ್ಬಳ ಮೋಹಕ್ಕೆ ಸಿಲುಕಿದ್ದ ಪತಿರಾಯ ಹೆಂಡತಿ ಪ್ರಶ್ನೆ ಮಾಡಿದ ಕಾರಣಕ್ಕೆ ವರದಕ್ಷಿಣೆ ಕಿರುಕುಳ ನೀಡಲು ಆರಂಭಿಸಿದ. ಕೊನೆಗೆ ಪತಿ ಹಿಂಸೆಗೆ ಬೇಸತ್ತ ಪತ್ನಿ ಆತ್ಮಹತ್ಯೆಗೆ ಶರಣಾದ ಘಟನೆ ಬೆಂಗಳೂರಿನ ಬಾಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. 28 ವರ್ಷದ ಪೂಜಶ್ರೀ 3 ವರ್ಷಗಳ ಹಿಂದೆ ನಂದೀಶ್ ಜೊತೆ ಸಪ್ತಪದಿ ತುಳಿದಿದ್ಲು. ಪ್ರೀತಿ, ನಂಬಿಕೆ ತುಂಬಿದ ಸುಖದ ದಾಂಪತ್ಯವಿರಬೇಕಿತ್ತು. ಒಂದು ಪುಟ್ಟ ಹೆಣ್ಣು ಮಗು ಇವರ ಜೀವನಕ್ಕೆ ಬೆಳಕಾಗಿತ್ತು. ಪತಿ ನಂದೀಶ್ ಖಾಸಗಿ ಕಂಪನಿಯಲ್ಲಿ, ಪತ್ನಿ ಪೂಜಶ್ರೀ ಖಾಸಗಿ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ರು. ಆದ್ರೆ ಕಳೆದ 1 ವರ್ಷದಿಂದ ಪತಿ ನಂದೀಶ್ ಜೀವನದಲ್ಲಿ ಮತ್ತೊಬ್ಬಳ ಪ್ರವೇಶ ಆಯ್ತು. ಪತಿಯ ಅನೈತಿಕ ಸಂಬಂಧವನ್ನ ಪತ್ತೆ ಹಚ್ಚಿದ ಪತ್ನಿ ಅವನನ್ನ ಪ್ರಶ್ನಿಸಿದ್ಲು. ಇದೇ ಅವರ ಜೀವನದ ತಿರುವಾಯ್ತು. ಪ್ರಶ್ನೆಗೆ ಉತ್ತರ ನೀಡಬೇಕಿದ್ದ ಪತಿ ಬದಲಿಗೆ ಪತ್ನಿಯನ್ನೇ ಕಿರುಕುಳಕ್ಕೆ ಒಳಪಡಿಸುತ್ತಿದ್ದ. ವರದಕ್ಷಿಣೆ, ಕಿರುಕುಳದ ನೆಪ, ಜಗಳ, ಹಲ್ಲೆ ಇವುಗಳೆಲ್ಲ ಪೂಜಶ್ರೀ ದಿನನಿತ್ಯದ ಬದುಕಿನ ಭಾಗವಾಗಿ ಬಿಟ್ಟಿತ್ತು. ಸಾವಿಗೆ 3 ದಿನ ಮೊದಲು ಪತಿ ನಂದೀಶ್ ಮತ್ತೊಮ್ಮೆ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದ. ಬೇಸತ್ತು ತವರು ಮನೆ ಸೇರಿದ ಪೂಜಶ್ರೀ ಮರುದಿನ ನಂದೀಶ್ ಬಂದು ಹೊಸ ಕತೆ ಹೆಣೆದು ಕರೆದುಕೊಂಡು ಹೋದ. ಆದ್ರೆ ಮರುದಿನ ಬೆಳಿಗ್ಗೆ ಪತ್ನಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾದ್ಲು. ಆಗಸ್ಟ್ 31ರಂದು ನಡೆದ ಈ ಘಟನೆ ಕುಟುಂಬಕ್ಕೆ ಮಾತ್ರವಲ್ಲ, ಆ ಮುದ್ದಾದ ಮಗುವಿಗೆ ಜೀವನ ಪೂರ್ತಿ ನೋವನ್ನ ಉಂಟು ಮಾಡಿದೆ. ತಾಯಿ ಜೀವ ಕಳೆದುಕೊಂಡಿದ್ರೆ ತಂದೆ ಜೈಲು ಸೇರಿದ್ದಾನೆ. ಕೇವಲ 3 ವರ್ಷದ ಮಗು ಈಗ ಅನಾಥಳಾಗಿ ಬಾಳಿನ ಕಹಿ ಸತ್ಯವನ್ನ ಅನುಭವಿಸುತ್ತಿದೆ. ಮೃತ ಪೂಜಶ್ರೀ ಪೋಷಕರ ದೂರಿನ ಆಧಾರದ ಮೇಲೆ ವರದಕ್ಷಿಣೆ ಕಿರುಕುಳ ಪ್ರಕರಣ ದಾಖಲಿಸಿರುವ ಬಾಗಲಗುಂಟೆ ಪೊಲೀಸರು ಪತಿ ನಂದೀಶ್ನನ್ನ ಬಂಧಿಸಿದ್ದಾರೆ. ಪ್ರೀತಿಯ ಹೆಸರಲ್ಲಿ ನಡೆದ ಮದುವೆ ಇಂತಹ ದುರಂತ ಅಂತ್ಯ ಕಂಡಿರುವುದು ಮನಕಲುಕುವ ಸಂಗತಿ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಎತ್ತ ತಾಯಿ ಹೆಣವಾದ್ರೆ ತಂದೆ ಜೈಲು ಸೇರಿದ್ದಾನೆ. ಒಟ್ನಲ್ಲಿ ದುರಂತವೇನೆಂದ್ರೆ ಏನು ತಪ್ಪೇ ಮಾಡದ ಮಗು ಅನಾಥಳಾಗಿದೆ. ಪ್ರೀತಿ, ಗೌರವ, ನಂಬಿಕೆ ದಾಂಪತ್ಯದ ಅಡಿಪಾಯ. ಅದನ್ನ ಕಳೆದುಕೊಂಡ್ರೆ ದಾಂಪತ್ಯ ದುರಂತವಾಗುತ್ತದೆ ಅನ್ನೋದಕ್ಕೆ ಈ ಘಟನೆ ಮತ್ತೊಂದು ಕಹಿ ಸಾಕ್ಷಿಯಾಗಿದೆ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಇಂತಹ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ತರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ತ್ರೀ ನ್ಯೂಸ್. ಇದು ಹೊಸ ಅಧ್ಯಾಯ.